ದಾವಣಗೆರೆಯಲ್ಲಿ ರೈತರಿಂದ ಅವಳಿ ತಾಲೂಕು ಬಂದ್ ಮಾಡಲಾಗಿದೆ. ಮೆಕ್ಕೆಜೋಳ ಹಾಗೂ ಭತ್ತಕ್ಕೆ ಬೆಂಬಲ ಬೆಲೆಗೆ ಪಟ್ಟು ಹಿಡಿದಿದ್ದಾರೆ ಅಲ್ಲಿನ ರೈತರು. ರೈತ ಒಕ್ಕೂಟದಿಂದ ಹೊನ್ನಾಳಿ ನ್ಯಾಮತಿ ತಾಲೂಕುಗಳನ್ನು ಬಂದ್ ಮಾಡಲಾಗಿದೆ. ಸೊ ಒಂದು ಕಡೆ ಕಬ್ಬಿನ ಬೆಳೆಗೆ 3,500 ರೂಪಾಯಿ, 3,300 ರೂಪಾಯಿ ಈ ರೀತಿಯಾಗಿ ಬೆಲೆಯನ್ನು ನಿಗದಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಆಯಿತು. ಗುರ್ಲಾಪುರದಲ್ಲಿ, ಮುಧೋಳದಲ್ಲಿ, ಅದಾದ ನಂತರ ಬೀದರ್ನಲ್ಲಿ ಇನ್ನೂ ಕೂಡ ನಡೀತಾ ಇದೆ. ಸೊ ಇದೆಲ್ಲದರ ನಡುವೆ ಈಗ ಹೊನ್ನಾಳಿ ನ್ಯಾಮತಿ ತಾಲೂಕನ್ನ ಬಂದ್ ಮಾಡಲಾಗಿದೆ. ಕಾಂಗ್ರೆಸ್ ಶಾಸಕ ಶಾಂತನಗೌಡ, ಜಿಲ್ಲಾಧ್ಯಕ್ಷ HB ಮಂಜಪ್ಪ ಅವರು ನಿಂದನೆ ಮಾಡಿದ್ದಾರೆ ರೈತರ ಮೇಲೆ. ಬಿಜೆಪಿ ಮುಖಂಡ ಪಾಲಾಕ್ಷಪ್ಪ ಮೇಲೆ HB ಮಂಜಪ್ಪ ಹಲ್ಲೆಯನ್ನ ಮಾಡಿರೋದು, ಒದ್ದು ಓಡಿಸಿರೋ ಇವರನ್ನ ಅಂತ ಶಾಸಕ ಶಾಂತನಗೌಡ ಹೇಳಿದ್ದಾರೆ ನೋಡಿ. ಮತ್ತೊಂದೆಡೆ ಪೊಲೀಸರು ರೇಣುಕಾಚಾರ್ಯ ನಡುವೆ ವಾಗ್ವಾದವೂ ಕೂಡ ನಡೆದಿದೆ. ವಾಹನ ತಡೆಯದೆ ಬಂದ್ ಮಾಡುವಂತೆ ಪೊಲೀಸರು ತಾಕೀತನ್ನ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ರೈತರಿಂದ ಅವಳಿ ತಾಲೂಕು ಬಂದ್ ನಡೀತಾ ಇದೆ. ಇವತ್ತು ಮೆಕ್ಕೆಜೋಳ ಹಾಗೂ ಭತ್ತಕ್ಕೆ ಬೆಂಬಲ ಬೆಲೆಗೆ ಪಟ್ಟು ಹಿಡಿದು ಕೂತಿದ್ದಾರೆ ನೋಡಿ. ಅಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ರೈತ ಒಕ್ಕೂಟದಿಂದ ಹೊನ್ನಾಳಿ ನ್ಯಾಮತಿ ತಾಲೂಕನ್ನ ಬಂದ್ ಮಾಡಲಾಗಿದೆ. ರೈತರ ಹೋರಾಟದಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರ ಹೈಡ್ರಾಮಾ ಕೂಡ ನಡೆದಿದೆ. ಹೋರಾಟಗಾರರು ಮತ್ತು ಬಿಜೆಪಿಗರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದೆ. ಕಾಂಗ್ರೆಸ್ ಶಾಸಕ ಶಾಂತನಗೌಡ, ಜಿಲ್ಲಾಧ್ಯಕ್ಷ HB ಮಂಜಪ್ಪ ಅವರು ನಿಂದಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಲ್ಲಿಕ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕ್, ಏನ್ ನಡೀತಾ ಇದೆ, ಯಾವುದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ, ಜೊತೆಗೆ ಶಾಸಕರು ಅಲ್ಲಿ ನಿಂದಿಸುವಂತ ಅವಶ್ಯಕತೆ ಏನಿತ್ತು ಆ ರೀತಿಯಾಗಿ? ರಾಮ್, ಏನಂತಂದ್ರೆ ಇಂದು ಅವಳಿ ತಾಲೂಕು ಅಂದ್ರೆ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಮತ್ತು ಹೊನ್ನಾಳಿ ತಾಲೂಕನ್ನ ಬಂದ್ ಮಾಡಿ ಏನ್ ಭಾರತೀಯ ರೈತ ಒಕ್ಕೂಟ ಮತ್ತು ರೇಣುಕಾಚಾರ್ಯ ಅವರು ಕರೆದಿ ಕೊಟ್ಟಿರ್ತಕ್ಕಂಥ ಇದು ಪ್ರಮುಖ ಉದ್ದೇಶ ಏನಂತಂದ್ರೆ ಏನು ಈ ಭಾಗದಲ್ಲಿ ಅಂದ್ರೆ ದಾವಣಗೆರೆ ಪ್ರಮುಖ ಬೆಳೆಗಳಾಗಿರ್ತಕ್ಕಂತಹ ಮೆಕ್ಕೆಜೋಳ ಮತ್ತು ಭತ್ತ ಏನಿದೆ ಈಗಾಗಲೇ ಕಟಾವಿಗೆ ಬಂದಿರತಕ್ಕಂಥದ್ದು. ಸೊ ರೈತರಿಗೆ ಒಂದು ಬೆಂಬಲ ಬೆಲೆಯನ್ನು ಕೊಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ಅವಳಿ ತಾಲೂಕಿಗೆ ಬಂದನ್ನ ಕರೆ ಕೊಟ್ಟಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಏನು ಸ್ಥಳಕ್ಕೆ ಬಂದಂತಹ ಏನು ಹೊನ್ನಾಳಿಯ ಶಾಸಕರಾಗಿರ್ತಕ್ಕಂತಹ ಶಾಂತನಗೌಡರು ಮತ್ತು ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ HB ಮಂಜಪ್ಪ ಅವರು ಏಕಾಏಕಲ್ಲಿ ಏನು ಬೈಕ್ ರ್ಯಾಲಿ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಬೈಕ್ ರ್ಯಾಲಿ ನಡ್ತಕ್ಕಂತಹ ರೈತ ಮುಖಂಡರು ಮತ್ತೆ ಬಿಜೆಪಿ ಮುಖಂಡರ ಮೇಲೆ ಒಂದು ತೀರ ಕೆಳಮಟ್ಟದ ಒಂದು ಭಾಷೆಯನ್ನು ಬಳಸಿಬಿಟ್ಟು ಅವರಿಗೆ ನಿಲ್ಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಲು ಹೋದಂತಹ ಪಾಲಾಕ್ಷಪ್ಪ ಅಂದ್ರೆ ಬಿಜೆಪಿ ಮುಖಂಡ ಪಾಲಾಕ್ಷಪ್ಪ ಎಂಬುವರ ಮೇಲೆ ಏನು ಮಂಜಪ್ಪ ಅಂತ ಏನಿದ್ದಾರೆ ಅಂದ್ರೆ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು ಮಂಜಪ್ಪ ಅವರು ಏಕಾಏಕಿ ಅವ್ರ ಮೇಲೆ ಹಲ್ಲೆಯನ್ನ ಮಾಡ್ತಕ್ಕಂಥದ್ದು. ಈ ಮುಖಾಂತರವಾಗಿ ತಮ್ಮ ದೌರ್ಜನ್ಯವನ್ನು ಕೂಡ ಏನು ಮೆರೆಯತಕ್ಕಂಥ ಅಂದ್ರೆ ಸರ್ಕಾರ ಈ ಸಂಬಂಧಪಟ್ಟಂತೆ ಏನೋ ಚಿಂತನೆ ನಡೆಸ್ತಾ ಇದೆ ಮತ್ತೆ ಅವ್ರಿಗೆ ಬೆಂಬಲ ಬೆಲೆಯನ್ನು ಕೊಡ್ತಾ ಇದೆ. ಆದ್ರೆ ನೀವು ಸುಖ ಸುಮ್ಮನೆ ಬಂದಿರಿ ನಾಟಕ ಮಾಡ್ತಿದ್ದೀರಾ, ರೈತರನ್ನ ಏನು ಒಂದ್ ಕಡೆಗೆ ಕೂಡ್ಕೊಂಡ್ಬಿಟ್ಟು ದೊಂಬಿಯನ್ನ ಮಾಡ್ತಿದ್ದೀರಾ ಅನ್ನುವಂತ ಒಂದು ಆರೋಪನ ಮಾಡ್ತಕ್ಕಂಥದ್ದು. ಇದೇ ಸಂದರ್ಭದಲ್ಲೂ ಕೂಡ ಏನು ಶಾಂತನಗೌಡರು ಇದ್ದಾರೆ ಶಾಸಕರು, ಅವರು ಕೂಡ ಏಕವಚನದಲ್ಲಿ ಪದ ಬಳಕೆಯನ್ನು ಮಾಡ್ತಕ್ಕಂಥದ್ದು ಮತ್ತೆ ಕೀಳು ಮಟ್ಟದ ಪದಗಳನ್ನ ಬಳಕೆ ಮಾಡ್ಕೊಂಡು ಏನು ಪ್ರತಿಭಟನಾಕಾರರನ್ನ ಏನು ಹತ್ತಿಕ್ಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಈ ಸಂಬಂಧಪಟ್ಟಂತೆ ಕೂಡ ಅಲ್ಲಿ ಸ್ಥಳದಲ್ಲಿ ಪೊಲೀಸರು ಕೂಡ ಇದ್ರು, ಅಂದ್ರೆ ಅಲ್ಲಿ CPI ಸುನಿಲ್ ಕುಮಾರ್ ಅವರು ಕೂಡ ಇದ್ರು ಕೂಡ ಅವ್ರ ಮುಂದೆ ಈ ತರ ಒಂದು ಘಟನೆ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಆಶ್ಚರ್ಯದ ವಿಚಾರ ಅಂತ ಹೇಳ್ಬೋದು. ಅಂದ್ರೆ ಅಧಿಕಾರದಂತ ಸಂದರ್ಭದಲ್ಲಿ ಇರ್ತಕ್ಕಂತಹ ಶಾಸಕರು ಮತ್ತು ಜಿಲ್ಲಾಧ್ಯಕ್ಷರು ತಮ್ಮ ಏನೋ ಒಂದು ದರ್ಪವನ್ನ ಮೆರೆದ ಮುಖಾಂತರವಾಗಿ ರೈತರ ಹೋರಾಟವನ್ನ ಹಚ್ಚಿಕ್ಕುವಂತ ಒಂದು ಕೆಲಸ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ರೈತರ ಮೇಲೆ ಇದೊಂದು ದೊಡ್ಡ ಪರಿಣಾಮ ಬೀರ್ತದೆ ಅಂತ ಹೇಳ್ಬೋದು. ಈ ಮುಖಾಂತರವಾಗಿ ಏನು ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಇದಕ್ಕೆ ಒಂದು ಉತ್ತರವನ್ನು ಕೊಡಬೇಕಾಗತ್ತೆ. ಯಾಕಂತಂದ್ರೆ ತಮ್ಮ ಪರಮಾಪ್ತರಾಗಿರ್ತಕ್ಕಂತಹ ಮಂಜಪ್ಪ ಅವರು ಕೂಡ ಈ ತರ ಒಂದು ಕೆಲಸ ಮಾಡಿದ್ದಾರೆ. ಸೊ ಅವ್ರೇನು ತುಂಬಾ ಅಗದಿ ದೋಸ್ತ ಆಗಿರ್ತಕ್ಕಂಥದ್ದು ಮಂಜಪ್ಪ ಅವರು. ಸೊ ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ SS ಮಲ್ಲಿಕಾರ್ಜುನ್ ಯಾವ ರೀತಿ ಇದಕ್ಕೆ ಪ್ರತಿಕ್ರಿಯೆ ನೀಡ್ತಾರೆ ಮತ್ತೆ ರೈತರಿಗೆ ಯಾವ ರೀತಿಯಾದಂತಹ ಸಪೋರ್ಟ್ ಅನ್ನು ಮಾಡ್ತಾರೆ ಅಂದ್ರೆ ಇಲ್ಲೇನು ಬೇರೆ ಯಾವುದೇ ಉದ್ದೇಶಕ್ಕಲ್ಲ, ಕೇವಲ ಏನು ಬೆಂಬಲ ಬೆಲೆಯನ್ನು ಕೊಡಬೇಕು ಮೆಕ್ಕೆಜೋಳ ಮತ್ತೆ ಭತ್ತಕ್ಕೆ ಅನ್ನೋ ಕಾರಣಕ್ಕೋಸ್ಕರ ಈ ತರ ಒಂದು ಪ್ರತಿಭಟನೆ ನಡೆಸಿದ್ರು ಕೂಡ ಇದಕ್ಕೆ ಸರಿಯಾದ ರೀತಿಯ ಸ್ಪಂದನೆ ಕೊಡದೆ ಅಥವಾ ರೈತರಿಗೆ ಒಂದು ಶಾಂತಿಯುತವಾಗಿ ಅವರಿಗೆ ಒಂದು ಪದ ಬಳಕೆಯನ್ನು ಮಾಡ್ಬಿಟ್ಟು ಅವರಿಗೆ ಒಂದು ಸಮಾಧಾನ ಮಾಡುವಂತ ಕೆಲಸವನ್ನು ಮಾಡಬೇಕು ಅಥವಾ ಭರವಸೆ ಕೊಡುವಂತ ಕೆಲಸವನ್ನು ಮಾಡಬೇಕಾಯ್ತು. ಆದ್ರೆ ಏನು ಮುಖಂಡರಾದ ಏನು ಕಾಂಗ್ರೆಸ್ ಮುಖಂಡರು ಮತ್ತು ಶಾಸಕರು ಕೂಡ ಈ ತರ ಒಂದು ವರ್ತನೆ ನಿಜಕ್ಕೂ ಕೂಡ ಬೇಸರ ವಿಚಾರ ಅಂತ ಇರ್ಬೋದು ರಾಮ್. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ.